ಕ್ಯಾಬಾಸ್ ಕಡ್ರ ಚೆನ್ನಾಗಿ ಹೊಡೆದ್ರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬಾವಾ. ಎಷ್ಟೇ ಆಗ್ಲಿ ಅವ್ರು ಯಾರು? ನಿಮ್ ತಮ್ಮಂದ್ರಲ್ವಾ? ಆಫ್ಕೋರ್ಸ್, ಅದಕ್ಕೆ ತಾನೇ ಗೆದ್ದಿದ್ದು. ಗೆದ್ದಿದ್ ಖುಷಿಗೆ ಪಾರ್ಟಿ ಏನಿಲ್ವಾ? ಪಾರ್ಟಿನ ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾನೇ ಕೊಡಿಸ್ತೀನಿ, ಬನ್ನಿ. ಇವತ್ತು ರಾತ್ರಿ ನಾನು ನೀವು ನಿಮ್ ಜೊತೆ ಬರೋದು ಸಾಕು, ತಿಂದಿದ್ದು ಸಾಕು. ಅಲ್ಲ ರೀ, ಜೊತೆ ಗಣಿ ಸುಬ್ಬನು ಕರ್ಕೊಂಡು ಹೋಗೋಣ. ಅವಶ್ಯಕತೆ ಇಲ್ಲ, ಅವ್ರಿಗೆ ಏನ್ ಬೇಕೋ ಆಮೇಲೆ ಆರ್ಡರ್ ಮಾಡಿ ತರಿಸ್ತೀನಿ. ಓಕೆನಾ? ಆಯ್ತು, ನಡೀರಿ, ಮೆಡಲ್ ಅವ್ರು ಇಸ್ಕೊಳ್ಳೋಣ. ಚಿರಾಗ್, ಮೆಡಲ್ ಆಮೇಲೆ ಕೊಡ್ತಾರೆ, ಮೊದಲು ಚೆಸ್ ಕಾಂಪಿಟೇಷನ್ಗೆ ಹೋಗ್ಬೇಕು. ಚೆಸ್ ಆಡ್ತೀರೇನ್ರ ನೀವು? ಆಯ್ತು ನಡೀರಪ್ಪ. ಹಂಗೆ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದಾನೆ ಅಂತ ಹೇಳಿದ್ನಲ್ಲ, ಮೀಟ್ ಮಾಡಿಸ್ತೀನಿ ಬನ್ನಿ. ಚಿರಾಗ್, ಅವ್ರು ಎಲ್ಲಿರ್ತಾರೋ ಏನೋ, ನಮ್ಗೆ ಯಾಕೆ? ಚೆಸ್ ಕಾಂಪಿಟೇಷನ್ಗೆ ಲೇಟ್ ಆಯ್ತು, ಬನ್ನಿ ಹೋಗೋಣ. ಬನ್ನಿ ಚಿರಾಗ್, ಬನ್ರ. ಸಾರಿ ಅಪ್ಪ, ನಾನು ಸೋತ್ಬಿಟ್ಟೆ. ಪರವಾಗಿಲ್ಲ ಬಂಗಾರಿ. ಏನು ಗೊತ್ತಾ, ನೀ ತುಂಬ ಜೋರಾಗಿ ಓಡಿದೆ, ಆದರೆ ನಿನ್ನ ಜೊತೆ ಇದ್ದಲ್ಲ ಕೆಲವು ಹುಡುಗರು ನಿನಗಿಂತ ಫಾಸ್ಟಾಗಿ ಓಡಿ ಗೆದ್ಬಿಟ್ರು ಅಷ್ಟೇ. ನೆಕ್ಸ್ಟ್ ಗೇಮಲ್ಲಿ ಮಾತ್ರ ನಾನು ಅವನ್ನ ಖಂಡಿತ ಸೋಲಿಸ್ತೀನಿ. ಆ ಹುಡುಗ್ರ ಮೇಲೆ ಇವಳಿಗೆ ಕೋಪ ಇದೆ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅಷ್ಟೇ. ಹೌದಾ? ಯಾರವರು? ಗೊತ್ತಿಲ್ಲ. ಅವ್ರು ಯಾರು ಅಂತ ನಿನಗೂ ಗೊತ್ತಿಲ್ವಾ ಬಂಗಾರಿ? ಅವರು ನಮ್ಮ ಸ್ಕೂಲ್ ಅವರಲ್ಲ ಅಪ್ಪ, ಬೇರೆ ಯಾವುದೋ ಸ್ಕೂಲಿಂದ ಬಂದಿರೋದು. ಅವ್ರಿಗೆ ತುಂಬ ಕೊಬ್ಬಿದೆ ಅಪ್ಪ, ಅವ್ರಿಗೆ ಪಾಠ ಕಲಿಸ್ತೀನಿ. ಆ ಹುಡುಗ್ರ ಮೇಲೆ ಕೋಪ ಇರೋದ್ರಿಂದ ಈ ರೀತಿ ಮಾತಾಡ್ತಿದ್ದಾಳೆ ಅಷ್ಟೇ. ಹೌದಮ್ಮ, ಅವರಿಬ್ರು ಸರಿ ಇಲ್ಲ. ಆಯಿತು ಬಿಡು ಬಂಗಾರಿ, ನೆಕ್ಸ್ಟ್ ಇರೋದು ಚೆಸ್ ಗೇಮ್ ಅಲ್ವಾ, ನೀನು ಅದರಲ್ಲಿ ನಿಮ್ಮಮ್ಮನ ಥರ ಚೆನ್ನಾಗಿ ಆಡ್ತೀಯ. ಅಯ್ಯೋ, ದೀಪ ಇನ್ನೂ ಮೆಸೇಜೇ ಮಾಡಿಲ್ಲ. ಅವಳು ಮೆಸೇಜ್ ಮಾಡಿಲ್ಲ ಅಂದರೆ ಅಲ್ಲಿಗೆ ಬರಲ್ಲ ಅನ್ಸುತ್ತೆ. ಕುತ್ಕೋ. ಹಿಂದೆ ಹೋಗೋಣ ಬನ್ನಿ. ಏಕೆ? ಆರಾಮಾಗಿ ಕಾಣಿಸ್ತಿತ್ತಲ್ರಿ ಅಲ್ಲಿಂದ. ಬರೀ ಅರ್ಚನಾ ಅವರೇ, ಎಷ್ಟು ಸಾಲ ತಗೊಂಡಿದ್ದೀರಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ಸಾಲ ತಗೊಂಡವ್ರು ತಾನೇ ಈ ಥರ ಮಕ ಮುಚ್ಕೊಂಡು ಡಿಂಗ್ 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 ಅಂತ ಓಡಾಡ್ತಿರ್ತಾರಲ್ಲ, ಅದಕ್ಕೆ ಕೇಳಿದೆ. ಅದು ಗ್ರೌಂಡಿಂದ ತುಂಬ ಧೂಳು ಬರ್ತಿದೆ, ಅದಕ್ಕೆ ನನ್ಗೆ ಧೂಳು ಅಂದರೆ ಆಗಲ್ಲ. ಧೂಳ ಅಲ್ಲ ರೀ, ನಾವು ನಮ್ಮ ಮಗಳಿಂದ ತಾನೇ ಕೂತ್ಕೋಬೇಕು, ಅವಳ ಆಟ ನೋಡುವಾಗ. ಸಾನ್ವಿ ಚೆನ್ನಾಗಿ ಆಡ್ತಾಳೆ ಬಿಡಿ, ಇಲ್ಲೇ ಕೂತ್ಕೊಳ್ಳಿ. ಅಲ್ಲ, ಇಲ್ಲೇ ಕೂತ್ಕೊಳ್ಳಿ. ಓಕೆ. ನೀನೇ ಬಂದ್ಯಾ? ರನ್ನಿಂಗ್ ರೇಸಲ್ಲಿ ನೀನು ಗೆದ್ದಿರ್ಬೋದು, ಆದರೆ ಚೆಸ್ಸಲ್ಲಿ ನಾನೇ ಗೆಲ್ಲೋದು. ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಅರ್ಚನಾ ಅವರೇ, ನನಗೆ ಯಾಕೋ ನೀವು ತುಂಬ ತುಂಬ ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ರೀ. ಅದೇನೋ ಮುಖಕ್ಕೆ ಮುಚ್ಕೊಂಡಿದ್ದೀರಾ, ಅದನ್ನು ತೆಗೆದುಬಿಡ್ರಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನ್ನೇನು ನೋಡ್ತಿದ್ದೀರಾ? ಅಲ್ಲಿ ಮ್ಯಾಚ್ ನೋಡಿ. ಅಲ್ಲ ನೀವು ನೋಡಿ. ಓಕೆ. ಚೆಕ್ಮೇಟ್.
ನೋಡು ನಾನು ಹೇಳ್ದಂಗೆ ಚಾಲೆಂಜಲ್ಲಿ ಗೆದ್ದೆ. ಲೋ ಸುಬ್ಬ, ನಾನಂತೂ ಅವಳ ಮುಂದೆ ಸೋತಿದ್ದೀನಿ, ನೀನು ಸೋಲ್ಬೇಡ, ಗೆದ್ದು ತೋರಿಸು. ಗನಿ, ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬೇಡ. ರನ್ನಿಂಗ್ ರೇಸಲ್ಲಿ ಗೆದ್ದಲ್ಲ, ಹೋಗ್ಲಿ ಬಿಡು. ಅಲ್ದ ಬೆಸ್ಟ್ ಕಣ ಸುಬ್ಬ. ಥ್ಯಾಂಕ್ಸ್ ಬಾವಾ. ರೀ ಅರ್ಚನ್ ಅವರೇ, ಅದೇನು ಕೈಯಲ್ಲಿ ಯಾರಿಗೂ ಸಿಗ್ನಲ್ ಮಾಡ್ತಾ ಇದ್ದೀರಲ್ಲ? ಅಲ್ಲ ನೀವು ಏನಿಲ್ಲ, ಸುಮ್ಮನೆ ಮ್ಯಾಚ್ ನೋಡಿ. ಓಕೆ. ಚಿರಾಗ್, ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು, ಬರ್ತೀರಾ? ಯಾಕ್ರಿ ವಾಶ್ರೂಮ್ಗೆ ಏನಾರು ಹೋಗ್ಬೇಕಿತ್ತ? ನೋ ನೋ, ಜಸ್ಟ್ ಹೊರಗೆ ಹೋಗ್ಬೇಕು. ಅಲ್ಲ ರೀ ಸುಬ್ಬು, ಮ್ಯಾಚ್ ನಡೀತದೆ, ನಾವಿಲ್ಲ ಅಂದ್ರೆ ಯಾರು ಎಂಕರೇಜ್ ಮಾಡ್ತಾರೋ ಅವನಿಗೆ? ಅವನ್ನ ಚೇರ್ ಮಾಡಕ್ಕೆ ಗನಿ ಇದಾನಲ್ವಾ? ಬನ್ನಿ ಬನ್ನಿ ಚಿರಾಗ್, ಕಮ್. ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ, ಏನೋ ತಪ್ಪಾಗ್ಯದ, ಆಗಿದ್ದಾತ್ ಹೋತ್ರಿ. ಅವ ಸುಳ್ಳು ಹೇಳ್ಯಾನನ್ನೋ ಸತ್ಯ ನಿಮಗೀಗರೆ ಗೊತ್ತಾತಲ್ರಿ, ಅಷ್ಟೇ ಸಾಕ್ರಿ. ಇನ್ನು ಮ್ಯಾಗರೆ ಅವ್ ಚಲೋದಂಗೆ ಓದಿ ಒಳ್ಳೆ ಪೊಲೀಸ್ ಹಾಕನ್ರಿ. ನೀವು ಚಿಂತೆ ಮಾಡಬೇಡ್ರಿ. ಅವ್ರು ಮಾಡಿರೋದು ಬರೀ ತಪ್ಪಲ್ಲ ಅಮ್ಮ, ಮೋಸ, ನಂಬಿಕೆ ದ್ರೋಹ. ನಾನು ಅವ್ರನ್ನ ಕ್ಷಮಿಸಲ್ಲ. ಅಪ್ಪಾಜಿ, ನಾ ಹೇಳಿನಂತ ಮನ್ಯಾಗ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ನಡ್ರಿ ಹೋಗುನಂತ್ರಿ. ನೀನು ಹೊರಡಮ್ಮ, ನಾನು ಆಮೇಲೆ ಬರ್ತೀನಿ. ಅಯ್ಯೋ, ನಿಮ್ಮನ್ನ ಇಂಥ ಪರಿಸ್ಥಿತಿ ಒಳಗೆ ಒಬ್ಬರನ್ನ ಹೆಂಗೆ ಬಿಟ್ಟು ಹೋಗುದ್ರಿ? ಬ್ಯಾಡ್ರಿ ಅಪ್ಪಾಜಿ, ನಡ್ರಿ ಹೋಗುನಂತ್ರಿ, ಬರ್ರಿ. ಕೂರಿ ಅಪ್ಪಾಜಿ. ಅಂತೂ ನಾ ಅನ್ಕೊಂಡಂಗೆ ಮಾಡೀನಿ. ನೋಡೋಣ ಮನೆಗೆ ಹೋದ್ಮ್ಯಾಗ ಈ ಮನುಷ್ಯ ಏನು ಮಾಡ್ತಾನೆ.